ಮೈಸೂರಿನಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ಗಣಪತಿ ಈಗ ದೇವಾಲಯಗಳಲ್ಲಿ ಮೈಸೂರಿನಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಮೈಸೂರಿನ 101 ಗಣಪತಿ ದೇವಾಲಯದಲ್ಲಿ ವಿಘ್ನ ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಮಹಾಭಿಷೇಕ, ಮಹಾ ಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಇಲ್ಲಿ ನೆರವೇರಿಸಲಾಯಿತು. 101 ಗಣಪತಿ ದೇವಸ್ಥಾನದಲ್ಲಿ ಈ ಅಭಿಷೇಕ ಹಾಗೂ ಪ್ರಸಾದ ವಿತರಣೆ, ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಭಕ್ತರಿಗೆ ಇವತ್ತು ಗಣೇಶ ಹಬ್ಬದ ಸಂಭ್ರಮಾಚರಣೆಗೆ ದೇವಸ್ಥಾನದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ದೇವಸ್ಥಾನಕ್ಕೆ ಶಾಸಕ ಶ್ರೀವತ್ಸ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ವಿಘ್ನೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. 101 ಗಣಪತಿ ದೇವಾಲಯದತ್ತ ಇವತ್ತು ಭಕ್ತರು ಕೂಡ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಗಣೇಶನ ಕೃಪೆಗೆ ಪಾತ್ರರಾಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ವಿವಿಧ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತರು. ವಿವಿಧ ಬಗೆಯ ಹೂಗಳಿಂದ ದೇವಸ್ಥಾನಕ್ಕೆ ಅಲಂಕಾರವನ್ನುಗೊಳಿಸಿ ಶ್ರೀ ಗಣೇಶ ಚತುರ್ಥಿ ಆಚರಿಸಲಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೀತಾ ಇರುವಂತಹ ಗಣೇಶ ಹಬ್ಬದ ಸಂಭ್ರಮ. ಮೈಸೂರಿನ 101 ಗಣಪತಿ ದೇವಸ್ಥಾನದಲ್ಲಿ ಗಣಪತಿ ಹಬ್ಬದ ಸಂಭ್ರಮಾಚರಣೆ. ಇನ್ನು ಬೆಳಗಾವಿಯ ಮಾಳಿ ಗಲ್ಲಿಯಲ್ಲಿ ವಿಶೇಷ ಗಣೇಶ ಪ್ರತಿಷ್ಠಾಪನೆ ಮಾಡಲಾಯಿತು. ಹುಣಸೆ ಬೀಜದಲ್ಲಿ ಇಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹುಣಸೆ ಬೀಜದ ಮೂಲಕ ಗಣೇಶನನ್ನ ಇಲ್ಲಿ ಪ್ರತಿಷ್ಠಾಪಿಸಿ ಭಕ್ತರು ಸಂಭ್ರಮಿಸ್ತಾ ಇದ್ದಾರೆ. ಬೆಳಗಾವಿಯ ಮಾಳಿ ಗಲ್ಲಿಯಲ್ಲಿ ವಿಶೇಷ ಗಣಪ ನೋಡಿ, ಹುಣಸೆ ಬೀಜದಲ್ಲಿ ಗಣಪನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಗಣಪನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಬರೀ ಹುಣಸೆ ಬೀಜಗಳನ್ನು ಬಳಸಿ ಗಣಪನನ್ನ ಪ್ರತಿಷ್ಠಾಪನೆ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಕೇಳಿರ್ತೀವಿ ಅಲ್ಲಲ್ಲಿ ಕಡಲೆಕಾಳು ಗಣಪ ಮತ್ತೆ ಬೇರೆ ಬೇರೆ ರೀತಿಯಾಗಿ ಗಣೇಶನ ಪ್ರತಿಷ್ಠಾಪನೆಗಳು ಮಾಡುವಂತ ವಿಭಿನ್ನ ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ. ಇಲ್ಲಿ ಈಗ ಬೆಳಗಾವಿಯಲ್ಲಿ ಮಾಳಿ ಗಲ್ಲಿಯಲ್ಲಿ ಹುಣಸೆ ಬೀಜದಿಂದ ಗಣಪನನ್ನ ತಯಾರಿಸಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ POP ಗಣಪಗಳನ್ನು ಬಳಸೋದಕ್ಕಿಂತ ಪರಿಸರ ಸ್ನೇಹಿ ಗಣಪನನ್ನ ಬಳಸಬೇಕು ಅಂತೇಳಿ ಮಣ್ಣಿನಿಂದ ಮಾಡಬೇಕು ಅಂತ ಕೆಲವರು, ಹೀಗೆ ಬೇರೆ ಬೇರೆ ರೀತಿಯಾಗಿ ಹಣ್ಣುಗಳಿಂದ ಕೂಡ ಗಣಪನನ್ನ ಮಾಡ್ತಾರೆ. ಕೆಲವೊಂದು ವಿಧ ವಿಧವಾದಂತಹ ವಸ್ತುಗಳನ್ನು ಬಳಸ್ಕೊಂಡು ಗಣಪನನ್ನ ಮಾಡ್ತಾರೆ. ಹೂಗಳಿಂದ ಗಣಪನನ್ನ ಮಾಡ್ತಾರೆ. ಇಲ್ಲಿ ವಿಭಿನ್ನವಾಗಿ ನೀವೆಲ್ಲೂ ಕೂಡ ಕೇಳಿರ್ಲಿಕ್ಕಿಲ್ಲ, ಹುಣಸೆ ಬೀಜದಿಂದ ಕೂಡ ಗಣಪನನ್ನ ಮಾಡ್ತಾರಾ ಅಂತ. ಆದರೆ ಈ ಐಡಿಯಾನಾದ್ರೂ ಬರಬೇಕಲ್ಲ. ಅಷ್ಟೊಂದು ಹುಣಸೆ ಬೀಜ ಕಲೆಕ್ಟ್ ಮಾಡಿ ಅದಕ್ಕೆ ಶ್ರಮ ಹಾಕಿ ಅದಕ್ಕೆ ಟೈಮ್ ಕೊಟ್ಟು ಇದೆಲ್ಲ ಮಾಡ್ತಾರೆ ಅಂತಂದರೆ ಬಹಳ ಜನರಿಗೆ ಆಸಕ್ತಿ. ಗಣಪತಿ ಹಬ್ಬ ಅಂತಂದ್ರೆ ಅಷ್ಟು ಪ್ರೀತಿ. ಮೂರ್ತಿ ನೋಡಿ ಈಗ ಇಲ್ಲಿ ಪರಿಸರ ಸ್ನೇಹಿ ಗಣಪತಿ ಕಾಣಿಸ್ತಾ ಇದ್ದಾನೆ. ಕಲಾವಿದ ಸುನೀಲ್ ಆನಂದಾಚೆ ಎಂಬುವರು ಈ ಗಣಪನನ್ನ ಹುಣಸೆ ಬೀಜದಿಂದ ಮಾಡಿದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ, ಆ ಕಲಾವಿದನ ಹೆಸರು ಸುನೀಲ್ ಆನಂದಾಚೆ ಅಂತೇಳಿ. ಹಾಗಾದ್ರೆ ನೋಡಿ ಇಲ್ಲಿ ಎಷ್ಟೆಲ್ಲ ಹುಣಸೆ ಬೀಜಗಳನ್ನು ಬಳಸಲಾಗಿದೆ ಅಂದ್ರೆ 2,21,111 ಹುಣಸೆ ಬೀಜಗಳನ್ನ ಬಳಸ್ಕೊಂಡಿದ್ದಾರೆ ಈ ಕಲಾವಿದ. ಸುಮಾರು 8 ಅಡಿ ಉದ್ದ ಹಾಗೂ 4 ಅಡಿ ಅಗಲ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ವಿಸರ್ಜನೆಯ ನಂತರವೂ ಕೂಡ ಹುಣಸೆ ಬೀಜದಿಂದ ಸಸಿಗಳು ಬೆಳೆಸಿ ಅಂತ ಹೇಳಿ
ಅಲ್ಲಿ ಒಂದು ಸಂಕಲ್ಪ ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಗಣೇಶ ತಯಾರಿಕೆಗೆ ಸುಮಾರು 1 ತಿಂಗಳ ಅವಧಿಯನ್ನ ಈ ಒಂದು ಕಲಾವಿದ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಎಸ್, ಹಾಗಾದ್ರೆ ನೋಡೋಣ ಹೇಗಿತ್ತು ಈ ತಯಾರಿ ಅಂತ ಅಲ್ಲಿ ಮಾತನಾಡಿದ್ದಾರೆ ಭಕ್ತರು. ಏನು ಹೇಳ್ತಾರೆ ಕೇಳೋಣ. ಸಾರ್ವಜನಿಕ ಗಣಪತಿ ಉತ್ಸವ ಮಂಡಳ ಮಾಳಿಗಲ್ಲಿ ಬೆಳಗಾವ್ರಿ. ನಮ್ಮ ಹೆಸರು ಅಭಿಜಿತ್ ಲಂಗರ್ಕಂಡೆ. ಈ ಮಂಡಳಿಗೆ 65 ವರ್ಷ ಆಗಿದ್ರಿ. 11 ವರ್ಷ ಆಗಿದ್ದು ನಾ ಪರ್ಯಾವರಣ ಪೂರ್ವಕ ಗಣಪತಿ ಮಾಡತ್ತಾರೆ. ಈಗ ವಿಶೇಷ ಅಂತ ಈಗ ಪರ್ಯಾವರಣ ಪರಿಸರ ಚಲೋ ಆಗ್ಬೇಕಂತ ಗೌರ್ಮೆಂಟನ ಇದು ಮಾಡತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದ್ ಆಗತ್ತಂತ. ಈಗ ನಾ ಎಲ್ಲ ಮಂಡಳ ಇದು ಮಾಡ್ಕ್ಯಾಶ ಪರ್ಯಾವರಣ ಪೂರ್ವಕ ಗಣಪತಿ ಮಾಡೋ ಹಂಸಿನ ಬೀಜದ ಮಾಡಿದ್ರಿ. 2,21,111 ಬೀಜ ಆಗಿದ್ರಿ ಯೂಸ್ ಮಾಡಿದ. ಮೂರ್ತಿಕಾರ ಸುನೀಲ್ ಆನಂದಾಚೆ 15 ದಿವಸ ತಗೊಂಡ್ರಿ ಗಣಪತಿ ಮಾಡೋಕೆ. ಮತ್ತು ಇದು ಪರ್ಯಾವರಣ ಪೂರ್ವಕ ಅಂತ ಎಲ್ಲ ಜನತೆಗೆ ಸ್ವಲ್ಪ ಇದಾಗಬೇಕ್ರಿ. ಎಲ್ಲ ಮಂಡಳಿಗೆ ಹೋದ್ಸತಿ ಒಂದು 5 ಫುಟ್ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿದ್ರಿ. ಮತ್ತು ಅದ್ರಾಗಿನ ನಾ ಜನತೆಗೆ ಇದು ಸೂಚನಾ ಕೊಟ್ಟಿದ್ರಿ. ಗಿಡ ಹಚ್ಚೋದ, ಗಿಡ ಇದು ಮಾಡೋದ್ರಿ, ಗ್ರೋಮಿಂಗ್ ವಾರ್ಮಿಂಗ್ ಕಡಿಮೆ ಮಾಡೋದ್ರಿ, ಇದು ಅಂತ ಇದು ಮಾಡಿದ್ರಿ. ಈ ಗಣಪತಿ ನಾವು ಪೂರಾ ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಗಣಪತಿ ಇದು ಹುಂಚಿನಕಾಯಿ ಬೀಜ ಯೂಸ್ ಮಾಡಿ ಇದು ಗಣಪತಿ ಮಾಡಿದೈತ್ರಿ. ಎಲ್ಲ ಪರ್ಯಾವರಣದ ಎಲ್ಲ ನೆನಪದಾಗ ಇಟ್ಕೊಂಡು ಈ ಗಣಪತಿ ಮಾಡೋದೈತ್ರಿ. ನಮ್ಮ ಮೋಟಿವೇಶನ್ ಏನಂದ್ರೆ ಎಲ್ಲರ ಮಂದಿ ಎನ್ವೈರ್ಮೆಂಟಲ್ ಬಗ್ಗೆ ಅವೇರ್ನೆಸ್ ಆಗ್ಬೇಕ್ರಿ. ಎಲ್ಲರ ಮಂದಿ ಎಲ್ಲ ರೂಲ್ಸ್ ಬಗ್ಗೆ ಫಾಲೋ ಮಾಡಿ ಆ ಪ್ರಕಾರ ಗಣಪತಿ ಮಾಡಬೇಕು. ಯಾವ ಪ್ರತಿ ನಾವು ಫೆಸ್ಟಿವಲ್ ಮಾಡುವಾಗ ಯಾವ ಪ್ರತಿ ಪರ್ಯಾವರಣಕ್ಕೆ ಹಾನಿ ಆಗಬಾರ್ದು. ಎಲ್ಲ ಮಂದಿ ಫೆಸ್ಟಿವಲ್ ಮಾಡಲಿ ರೀ. ಅದ್ರಾಗ ಚಲೋ ಪೈಕಿ ಎಲ್ಲ ರೂಲ್ಸ್ ಎಲ್ಲ ಗೌರ್ಮೆಂಟ್ದ ರೂಲ್ಸ್ ಎಲ್ಲ ಫಾಲೋ ಮಾಡಿ ಆ ಪ್ರಕಾರ ಗಣಪತಿ ಮಾಡ್ಬೇಕ್ರಿ. ಎಲ್ಲ ಇದು ಹುಂಚೆ ಪಕ್ಕಳ ಯೂಸ್ ಮಾಡಿದ್ರಿ 2,21,111 ಹುಂಚೆ ಬೀಜ ಯೂಸ್ ಮಾಡಿ ನಾವು ಈ ಗಣಪತಿ ಮಾಡಿದ್ದೇವೆ ರೀ. ಟೋಟಲ್ 35 ಡೇಸ್ ತೊಗೊಂಡಿವಿ ರೀ ಗಣಪತಿ ಮಾಡಕ್ಕೆ. ಅದ್ರಾಗಿ ಪೂರಾ ಹುಂಚಿನ ಬೀಜ ನ್ಯಾಚುರಲ್ ಗಣಪತಿ ಐತ್ರಿ. ಈ ಗಣಪತಿ ಹುಂಚಿನ ಬೀಜ ಎಲ್ಲರ ಪ್ಲೇಟ್ ಎಲ್ಲ ಕಡೆ ಇದು ಮಾಡಿದ್ರೂ ಅದರಾಗಿನ ಗಿಡ ತಯಾರಾಗಿದ್ವಿ. ಇದೆಲ್ಲ ನಾವು ತಲೆಯಾಗಿ ಇಟ್ಕೊಂಡು ಈ ಗಣಪತಿ ನಾವು ಪೂರಾ ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಗಣಪತಿ ಇದು ಹುಂಚಿನಕಾಯಿ ಬೀಜ ಯೂಸ್ ಮಾಡಿ ಇದು ಗಣಪತಿ ಮಾಡಿದೈತ್ರಿ. ಎಲ್ಲ ಪರ್ಯಾವರಣದ ಎಲ್ಲ ನೆನಪದಾಗ ಇಟ್ಕೊಂಡು